ನಾಡಿನ ಜನ ಕಂಡು ಕೇಳರಿಯದ ಅಪರೂಪದ ಘಟನೆಗೆ ಇವತ್ತು ಅಂತೂರು ಬೆಂತೂರು ಸಾಕ್ಷಿಯಾಗಿರ್ತಕ್ಕಂಥದ್ದು. ಗದಗ್ನ ಅಂತೂರು ಬೆಂತೂರಿನ ಏನು ರಾಚೋಟೇಶ್ವರ ಸ್ವಾಮೀಜಿಗಳಿದ್ದಾರೆ. 33 ದಿನಗಳ ಕಾಲ ಏನು ನಿರಂತರವಾಗಿ ಶಿವಯೋಗ ಸಮಾಧಿಯಲ್ಲಿದ್ದು ಅದು ಇವತ್ತು ಅಂತ್ಯವಾಗಿರ್ತಕ್ಕಂಥದ್ದು. ನಾವೀಗ ಬೂದೀಶ್ವರ ಸಂಸ್ಥಾನ ಮಠದಲ್ಲಿದ್ದೇವೆ. ಕಳೆದ ತಿಂಗಳು 3ನೇ ತಾರೀಕಿನಿಂದ ಆರಂಭ ಆದಂಥ ಈ ಶಿವಯೋಗಿ ಸಮಾಧಿ 775 ಗಂಟೆಗಳ ಕಾಲ ನಿರಂತರವಾಗಿ ನಡೆದಿರ್ತಕ್ಕಂಥದ್ದು. ತಾವೇನು ಗಮನಿಸ್ತಾ ಇದ್ದೀರಿ, ಈ ಶಿಲಾ ಮಂಟಪದಲ್ಲಿ 775 ಗಂಟೆಗಳ ಕಾಲ ಸಮಾಧಿಯಸ್ಥರ ಆದಂತಹ ಸ್ವಾಮಿಗಳು ಇವತ್ತು ಆಚೆ ಬಂದಿದ್ದಾರೆ. ಈ ಮಠ ಏನು ಮಂಟಪ ಇದೆ, ಈ ಮಂಟಪವನ್ನು ಸಂಪೂರ್ಣವಾಗಿ ಸೀಲ್ ಮಾಡಿದ್ರು. ಈ ಬೆಳಗಿನ ಜಾವ ಅವರನ್ನು ಆಚೆ ತೆಗೆದಿರ್ತಕ್ಕಂಥದ್ದು. ಸಹಜವಾಗಿ ಭಕ್ತರಲ್ಲಿ ಕೂಡ ಕುತೂಹಲ ಇದೆ. ಶ್ರೀಗಳು ಆರೋಗ್ಯವಾಗಿದ್ದಾರೆ. 775 ಗಂಟೆಗಳ ಕಾಲ ಅನ್ನ ನೀರು ಸ್ವೀಕಾರ ಮಾಡಲಿಲ್ಲ ಅಂದರೂ ಕೂಡ ಅವರ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿಲ್ಲ. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಸಾರ್ವಜನಿಕರನ್ನು ಉದ್ದೇಶಿಸಿ ಅವರು ತಮ್ಮ ಪ್ರವಚನವನ್ನು ಕೂಡ ನೀಡಲಿದ್ದಾರೆ ಅನ್ನೋ ಮಾಹಿತಿಯನ್ನು ಇದೇ ಭಕ್ತರು ನೀಡ್ತಾ ಇದ್ದಾರೆ. ಕೆಲ ಭಕ್ತರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಸ್ವಾಮೀಜಿ, ಯಾವ ರೀತಿ ಇವತ್ತು ಮುಂಜಾನಿಂದ ಪ್ರಕ್ರಿಯೆಗಳು ಯಾವ ರೀತಿ ಆದವು, ಹೊರಗೆ ಬಂದಾಗ ಮತ್ತು ಅವ್ರು ಯಾವ ರೀತಿ ಇದ್ದರು, ಅವರ ಆರೋಗ್ಯ ಸ್ಥಿತಿ ಎಲ್ಲ ಹೆಂಗೆ ಸ್ವಾಮೀಜಿ? ಪರಮ ಪೂಜ್ಯರು 33 ದಿನಗಳ ಕಾಲ ಕಠಿಣ ಅನ್ನ ಆಹಾರ ಗಾಳಿ ಮತ್ತು ಬೆಳಕಿಲ್ಲದೆ ಇರೋದರಿಂದ ಅಪ್ಪೋರು ಈ ಮೊದಲು 11 ದಿನ 21 ದಿನ ಆಗಿತ್ತು. ಇದು ದೀರ್ಘವಾಗಿರೋದರಿಂದ ಬಹುಶಃ ಬಹಳ ಜನಗಳಿಗೆ ಅಪ್ಪೋರನ್ನು ಹೊರಗೆ ಕರ್ಕೊಂಡು ಬರುವಾಗ ಏನು ಕಲ್ಪನೆ ಆಗಿತ್ತು ಅಂತ ಅಪ್ಪೋರು ಆಧಾರ ಇಲ್ಲ ಅಥವಾ ಆಗ್ಯದೇನೋ ಅನ್ನುವಂಥದ್ದನ್ನು ಬಹಳ ಜನಗಳಿಗೆ ಕಲ್ಪನೆ ಇತ್ತು. ಈಗಾಗಲೇ ಅಪ್ಪೋರು ಹೊರಗಡೆ ಕರ್ಕೊಂಡು ಬಂದ ಮೇಲೆ ಅವ್ರನ್ನ ಸ್ನಾನ ಮಾಡಿಸಿ ಒಳಗಡೆ ಪೂಜಾ ಕುಂತಾರೆ ಪರಮ ಪೂಜ್ಯರು. ಬಹುಶಃ ಭಕ್ತ ಮಹಾಕೋಟಿಯಲ್ಲಿ ವಿನಂತಿ ಏನು ಅಂತಂದರೆ, ಹಿಂದೆ ಋಷಿಮುನಿಗಳ ಯೋಗವನ್ನು ನಾವು ರಾಚೋಟೇಶ್ವರ ಶಿವಯೋಗಿಗಳಿಂದ ನೋಡಬಹುದು ಅನ್ನುವುದಕ್ಕೆ ಅಂತೂರು ಬೆಂತೂರಿನ ಪೂಜ್ಯರು ಸಾಕ್ಷಿಯಾಗ್ಯಾರ. ಈಗ ಎಲ್ಲರಿಗೂ ಮಾತಾಡಿಸೋ ಸ್ಥಿತಿ ಒಳಗದಾರು ಅಥವಾ ಯಾವ ಸ್ಥಿತಿ ಒಳಗೆ ಹೊರಗೆ ಬಂದಾಗ ಹೆಂಗಿದ್ರು, ಈಗಿನ ಸ್ಥಿತಿ ಹೆಂಗಾಯ್ತು? ಹೊರಗೆ ಬರುವಾಗ ಬಹುಶಃ ಮಾತಾಡುವ ಸ್ಥಿತಿ ಅವರಲ್ಲಿ ಇರಲಿಲ್ಲ. ನಾವು ಈ ಮೊದಲ 8 ಯೋಗಗಳೊಳಗೆ ಅಪ್ಪೋರು ನಾವು ಹೊರಗೆ ಕರ್ಕೊಂಡು ಬಂದ ತಕ್ಷಣ ತಲೆ ಮ್ಯಾಗ ನೀರು ಬಿತ್ತು ಅಂತಂದ್ರೆ ಮಾತಾಡಿಬಿಡ್ತಿದ್ರು. ಈ 33 ದಿನ ಆಗಿರೋದರಿಂದ ಸ್ವಲ್ಪ ವೀಕ್ ಆಗ್ಯಾರ ಅವರು. ಈಗ ಮುಂದಿನ ಪ್ರಕ್ರಿಯೆಗಳು ಯಾವ್ಯಾವ ರೀತಿ ಇರ್ತಾವೆ, ಮುಂದಿನ ಯಾವ್ಯಾವ ಕಾರ್ಯಕ್ರಮಗಳಿಗೆ ಮುಂದೆ? ಈಗ ಈ ಸದ್ಯ ಅಪ್ಪೋರು ನಮಗೆ ಅಪ್ಪಣೆ ಕೊಟ್ಟರು. ಅವರು ಪೂಜಾದೊಳಗದಾರ. ಬುದ್ಧಿ ಲಕ್ಷಾಂತರ ಜನ ತಮ್ಮನ್ನು ನೋಡಕ್ಕೆ ನಿಂತದ. ಹೊರಗಡೆ ಊಹಾಪೋಹಗಳು ಬೇರೆ 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 ಹುಟ್ಟಾಕತ್ತೇವ ಅಂತಂದಾಗ, ಇಲ್ಲ ನಾನು ಪೂಜಾ ಮುಗಿಸುವಂದ ತಕ್ಷಣ ವೇದಿಕೆಗೆ ಬರ್ತೀನಿ, ನೀವು ಕಾರ್ಯಕ್ರಮ ಪ್ರಾರಂಭ ಮಾಡಿರಿ ಅಂತ ಅಪ್ಪೋರು ನಮಗೆ ಅಪ್ಪಣೆ ಕೊಟ್ಟಾರ್ರಿ. ವೈದ್ಯರೇನೋ ಬಂದಿದ್ರು, ನೋಡಿದ್ರು ಅವ್ರನ್ನ? ವೈದ್ಯರು ಬಂದಿದ್ದರು, ಬಹುಶಃ ಪ್ರಖ್ಯಾತ ವೈದ್ಯರೆಲ್ಲ ಬಂದಿದ್ದರು. ಅವ್ರನ್ನ ನಾವು ಟೆಸ್ಟ್ ಮಾಡಬೇಕು ಅಂತಂದಾಗ ಅವರಿಗೆ ನಾವು ಈ ಕಲ್ಪನೆ ಕೊಟ್ಟೆವು. ವೈದ್ಯರು ಬಂದಾರ ಬುದ್ಧಿ, ತಮ್ಮ ಯೋಗಕ್ಷೇಮವನ್ನು ವಿಚಾರ ಮಾಡ್ತಾರೆ ಅಂತಂದಾಗ ಅದರ ಅವಶ್ಯಕತೆ ಇಲ್ಲ ಅಂತ ಅಪ್ಪೋರು ಅಪ್ಪಣೆ ಕೊಟ್ಟಾರೆ. ಈಗ ನಂತರ ವೈದ್ಯರನ್ನ ನಾವು ಅಪ್ಪೋರಿಗೆ ಭೇಟಿ ಮಾಡಿಸ್ತೀವಿ ರೀ. ಒಂದು ರೀತಿಯ ಕಂಡು ಕೇಳರಿಯದ ಒಂದು ವಿಸ್ಮಯ ಇದೆ. 33 ದಿನಗಳ ಕಾಲ ನೀವು ಯಾವ ಹಿಂದೆ ನೋಡಿದ್ರ? ಹಿಂಗೆ 33 ದಿನಗಳು ನಾವು ನೋಡಿದ್ದು ಈ ಮೊದಲು ಬಹಳ ದಿನಗಳ ಹಿಂದೆ ಸುವರ್ಣಲಿಂಗ ಮಹಾಸ್ವಾಮಿಗಳು ಅಂತ ಅಫ್ಜಲ್ಪುರ ತಾಲೂಕಿನೊಳಗೆ ಆ ಕಾರ್ಯಕ್ರಮವನ್ನು ನಾವು ಕೇಳಿದ್ದೆವು, ಆದರೆ ನೋಡಿರಲಿಲ್ಲ. ಅದರ ನೋಡಿದ್ದು ಪರಮ ಪೂಜ್ಯರ ಕಾರ್ಯಕ್ರಮ. ಏನು ಹೇಳ್ತೀರಿ? ಅಂತೂರು ಬೆಂತೂರೊಳಗೆ ಇಷ್ಟು ದೊಡ್ಡ ಕಾರ್ಯಕ್ರಮ, ಭಾಳ ಸಾಕಷ್ಟು ಭಕ್ತರನ್ನು ಬರಾಗತ್ತಾರೆ, ಏನು ಹೇಳ್ತೀರಿ? ನಿಜವಾಗಿಯೂ ಅಂತೂರು ಬೆಂತೂರಿನ ಶ್ರೀ ಜಗದ್ಗುರು ಬೂದೀಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿಗಳಾದಂತಹ ಶಬ್ರ ಡಾಕ್ಟರ್ ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮೊದಲಿನಿಂದಲೂ ಅನುಷ್ಠಾನ ಮೂರ್ತಿಗಳು. ನಿಜವಾಗಿಯೂ ಇವರು ನಮ್ಮ ಮಠದ ಇತಿಹಾಸ 775 ವರ್ಷ ಬಾಳಿದ ಜಗದ್ಗುರು ಬೂದೀಶ್ವರ ಇತಿಹಾಸವನ್ನು ಒಳಗೊಂಡಂಥ ಈ ಮಠ ಅವರನ್ನೇ ಇವತ್ತು ಪುನರ್ಜನ್ಮವಾಗಿ ಅವರು ರಾಚೋಟೇಶ್ವರ ಶ್ರೀಗಳ ಅವತಾರದಲ್ಲಿ ಅವರ ರೂಪದಲ್ಲಿ ಬಂದಾರನ್ನುವಂಥ ಒಂದು ಕಲ್ಪನೆ ನಮ್ಮ ಎಲ್ಲ ಭಕ್ತ ಸಮೂಹಕ್ಕೆ ಮೂಡಲಾಕತ್ತೈತಿ. ಮತ್ತು ಅವರು 33 ದಿನಗಳ ಕಾಲ 775 ತಾಸು ಈ ಸಿದ್ಧಿ ಸಮಾಧಿ ಯೋಗನ ಯಶಸ್ವಿಯಾಗಿ ಅವರು ಪರಮಾತ್ಮನಲ್ಲಿ ಈ ತಮ್ಮ ಅನುಷ್ಠಾನವನ್ನು ಸಂಪೂರ್ಣಗೊಳಿಸಿ ಭಕ್ತ ಸಮೂಹಕ್ಕೆ ಹೊರಗಡೆ ಬರಬೇಕಾದ್ರೆ ಕಣ್ಣು ತೆಗೆದುಕೊಂಡೇ ಹೊರಗೆ ಬಂದರು. ಅವರು ಯಾವುದೇ ರೀತಿ ಅದರಲ್ಲಿ ಏನು ಇದು ಇಲ್ಲಾರ್ದಂಗೆ ಬಂದು ಎಲ್ಲನೂ ಕಣ್ಣು ತುಂಬಿ ಅವ್ರಿಗೊಂದು ಸ್ವಲ್ಪ ಏನಪ್ಪ ಅಂತಂದರೆ ಮಾತಾಡೋದ್ರೊಳಗೂ ಸ್ವಲ್ಪ ವೀಕ್ ಆಗ್ಯಾರ ಹೊರತು ಅವರ ಯಾವುದೇ ಚೈತನ್ಯದೊಳಗೆ ಯಾವುದೇ ರೀತಿ ವೀಕ್ ಆಗಿಲ್ಲ. ಮತ್ತು ಈ ಒಂದು ಕಲಿಯುಗದೊಳಗೆ ಸಾಕ್ಷಾತ್ ಶಿವನ ಸ್ವರೂಪರಿಂದ ನಾವು ಅವ್ರನ್ನ ನೋಡಬೇಕಾಗ್ತದೆ.
ಯಾಕಪ್ಪ ಅಂತಂದ್ರೆ ಅವರು ಮೌನಾನುಷ್ಠಾನ ಆಗಲಿ 30 ದಿನ ಮೊದಲು 30 ದಿನ ಮೌನಾನುಷ್ಠಾನ ಮಾಡ್ಯಾರ. ಅವ ಮೌನಾನುಷ್ಠಾನ ಸಂದರ್ಭದೊಳಗೆ ಬೆಳಗ್ಗೆ 1 ಕಪ್ ಪತ್ರೆಯಲ್ಲಿ ರಸ, ರಾತ್ರಿ 1 ಕಪ್ ಬೇಂತಪ್ಪಲಿ ರಸ ಮಾತ್ರ ಸ್ವೀಕಾರ ಮಾಡ್ತಾರೆ. ಆ ನಂತರ 33 ದಿನಗಳ ಸುದೀರ್ಘ ಕಾಲ ಇವರು ಸಿದ್ಧಿ ಸಮಾಧಿ ಯೋಗವನ್ನು ಮಾಡಿ ಇವತ್ತು ನಮ್ಮ ಕಣ್ಣು ಮುಂದೆ ಅವರ ಆಶೀರ್ವಾದ, ಅವರ ರೂಪವನ್ನು ನೋಡಿದರೆ ನಿಜವಾಗಿ ಸಾಕ್ಷಾತ್ ಪರಮೇಶ್ವರನ ಅನ್ನುವಂಥ ಭಾವನೆ ನಮ್ಮಲ್ಲಿ ಬರ್ತೈತಿ. ನಿಜವಾಗಿ ಸೋಷಿಯಲ್ ಮೀಡಿಯಾದವರು ಅವ್ರನ್ನ ಈ ಒಂದು ದಾಖಲೆಯನ್ನು ಗಿನ್ನಿಸ್ ದಾಖಲೆ ಒಳಗೆ ಸೇರಿಸಿದ್ರು ತಪ್ಪು ಆಗಲಿಕ್ಕಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈಗ ಒಂದು ರೀತಿ ಆತಂಕ ಅಂತೂ ಇತ್ತು ನಿಮ್ಗೆ, ಅಂದರೆ 33 ದಿನಗಳ ಕಾಲ ಫಸ್ಟ್ ಟೈಮ್ ಇದು. ಇಲ್ಲ, ಇದೇನು ಫಸ್ಟ್ ಟೈಮ್ ಅಲ್ರಿ. ನಮಗೊಮ್ಮೆ 11 ದಿನ ಕುಂತಾರ, ಕಪ್ಪತ್ ಗುಡ್ಡದೊಳಗೆ 21 ದಿನ ಕುಂತಾರ. ಇದು ದೀರ್ಘಕಾಲ 33 ದಿನ ಕುಂತಾರ. ನಮ್ಮ ಅಂತೂರು ಬೆಂತೂರು ಭಕ್ತರಿಗೆ ಯಾರಿಗೂ ಆತಂಕ ಇರಲಿಲ್ಲ. 775 ವರ್ಷ ಬಾಳಿದ ಬೂದೀಶ್ವರನನ್ನು ನಾವು ಯಾರೂ ನೋಡಿದ್ದಿಲ್ಲ. ಆ ರೂಪದಲ್ಲಿ ರಾಚೋಟೇಶ್ವರ ಶಿವಾಚಾರ್ಯರನ್ನು ನಾವು ಕಂಡೀವಿ. ನಾವೆಲ್ಲ ಪುಣ್ಯತರು. ಅಂತೂರು ಬೆಂತೂರು ರಾಜ್ಯದಲ್ಲೇ ಹೆಸರಾತು. ಅಂತೂರು ಬೆಂತೂರು ಇದನ್ನೆಲ್ಲ ಕೂಡಿ ನಾವು ಸೋಷಿಯಲ್ ಮೀಡಿಯಾದವರು ಕೂಡಿ ಇದನ್ನು ಗಿನ್ನಿಸ್ ದಾಖಲೆಯಲ್ಲಿ ಬರುವಂಗೆ ನಾವೆಲ್ಲರೂ ಕೂಡಿ ಮಾಡಬೇಕು ಅನ್ನುವಂಥ ಇಚ್ಛೆಯನ್ನು ನಾವು ಇಲ್ಲಿ ಭಕ್ತರು ವ್ಯಕ್ತಪಡಿಸ್ತೀವಿ. ಅಂದರೆ ಈ ಹಿಂದಿನ ಯಾವ ರೀತಿ ಅವರೆಲ್ಲ ತಯಾರಿಗಳನ್ನು ಯಾವ ರೀತಿ ಮಾಡ್ಕೊಂಡಿದ್ರು, ನೀವು ನಿಮ್ಮ ಮುಂದಾದರೂ ಇದ್ರ ಬಗ್ಗೆ ಏನಾದರೂ ಹೇಳ್ತಿದ್ರು? ಶ್ರೀಗಳು ಒಡನಾಟ ನಮ್ಮ ಕೂಟ ಭಾಳ ಇರ್ತಿತ್ತು. ಅವರು ಎಲ್ಲ ಈಗ 775 ತಾಸುಗಳವರೆಗೆ ಮೌನ ಅನುಷ್ಠಾನ ಆರಂಭಿಸಿದರು. ಅಂದರೆ ಮೇ 4ನೇ ತಾರೀಕಿನಿಂದ ಮೌನ ಅನುಷ್ಠಾನ ಆರಂಭ ಮಾಡಿ ಮತ್ತು ಜೂನ್ 3ನೇ ತಾರೀಕಿನಿಂದ ಸಮಾಧಿಗೆ ಹೋದ್ರು. ಸಮಾಧಿ ಯೋಗಕ್ಕೆ ಹೋಗ್ಬೇಕಾದ್ರೆ ಅವರು ಒಂದು ಸಂಕಲ್ಪ ಇಟ್ಕೊಂಡಿದ್ದಾರೆ, ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ. ಅಂದ್ರೆ ಉಳ್ವಿ ಪಾದಯಾತ್ರೆಗೆ ಒಂದು ಪಾದಯಾತ್ರೆ ಇಟ್ಕೊಂಡ್ರೆ, ಉಳಿವಿ ಕ್ಷೇತ್ರಕ್ಕೆ ಪಾದಯಾತ್ರೆ ಇಟ್ಕೊಂಡ್ರೆ ನಾಳೆ ಬೆಳಗ್ಗೆ ಇಲ್ಲಿ 5 ಗಂಟೆಯಿಂದ ಅವರು ಪಾದಯಾತ್ರೆಗೆ ಹೋಗ್ಬೇಕಂತ ಹೇಳಿದ್ರೆ ಎಲ್ಲ ನಮ್ಗೆ ಅವರು ಸೆಲೆಕ್ಷನ್ ಇದನ್ನು ಕೊಟ್ಟಿದ್ದಾರೆ, ಡೈರೆಕ್ಷನ್ ಕೊಟ್ಟಿದ್ದಾರೆ. ನಾವು ಎಲ್ಲೆಲ್ಲಿ ಹೋಗ್ಬೇಕು, ಏನು ಮಾಡಬೇಕು ಅನ್ನೋದೆಲ್ಲ ನೀವು ಡಯಾಗ್ರಾಮ್ ಹಾಕೊಂಬರ್ರಿ, ಅದರ ಪ್ರಕಾರ ನಡ್ಕೊಂತ ಹೋಗೋಣ ಅಂತ ಹೇಳಿದ್ದಾರೆ. ನಾಳೆ ಇಲ್ಲಿ ಬೆಳಗ್ಗೆ 5 ಗಂಟೆಗೆ ಬಿಟ್ಟು ಮಜ್ಜಿಗುಡ್ಡ ಮತ್ತು ಅನ್ನಿಗೇರಿ ಭದ್ರಾಪುರ ವಸ್ತಿ ಇದೆ. ಮೊದಲೇ ಈಗ 19 ವರ್ಷದಿಂದ ಅವರು ಯಾವುದೇ ಬೇಯಿಸಿದ ಆಹಾರವನ್ನು ಸ್ವೀಕರಣೆ ಮಾಡಿಲ್ರಿ. ಮತ್ತು ಅವರು ತ್ರಿಕಾಲ ಪೂಜಾ ಜ್ಞಾನಿಗಳು. 3 ಟೈಮ್ ಪೂಜೆ ಮಾಡ್ತಾರೆ. 3 ಟೈಮ್ ಪೂಜೆ ಮಾಡಿದ್ರು ಪೂಜೆ ಟೈಮ್ನಾಗ ಅಷ್ಟೇ ಒಂದು ಸ್ವಲ್ಪ ಹಣ್ಣು ಹಾಲು ತೊಗೊತಾರೆ ಉಳಿದಿಂದೊಳಗೆ. ಮತ್ತು ಯಾವುದೇ ಥರದ ಟೈಮ್ನೊಳಗೆ ಯಾವುದೇ ಆಹಾರವನ್ನು ತೊಗೊಳೋದಿಲ್ಲ ಅಥವಾ ನೀರು ತೊಗೊಳೋದಿಲ್ಲ. ಎಲ್ಲಿ ಯಾವುದೋ ಮನೆಗೆ ಹೋದರೂ ಯಾವುದೂ ಏನೂ ತೊಗೊಳಂಗಿಲ್ಲ. ಬಂದು ಪೂಜೆ ಕುಂತಾಗ ಅಷ್ಟೇ ಒಂದು ಹಣ್ಣು ಹಾಲು ಅಥವಾ ನೀರು ತೊಗೊತಾರೆ. ಮತ್ತು ಅವರು ಕೂಡ ನಾವು ಹೋದಾಗ ನಮಗೆ ಎಲ್ಲ ವ್ಯವಸ್ಥೆ ಮಾಡ್ತಿರ್ತಾರೆ, ನೀವು ಉಂಡು ಬರ್ರಿ ಮಾಡಿರಿ ಎಲ್ಲ ನಮಗೆಲ್ಲ ಚಲೋ ನೋಡ್ಕೊತಾರೆ. ಅವ್ರಿಗೊಂದು ಈಗ ನಾವು ಇದು ನೋಡೋಕ್ಕಂತೂ 13 ಎಲ್ಲ ಇದು ನೋಡ್ಕೊಂಡಿದ್ದೇವೆ ನಾವು. ಅವ್ರ ಕಡೆ ಎಲ್ಲ ಹೋಗ್ತೇವೆ ನಾವು. ಅವ್ರು ಎಲ್ಲೆಲ್ಲಿ ಅನುಷ್ಠಾನ ಮಾಡಿರಿ ಎಲ್ಲೆಲ್ಲಿ ಹೋಗಿ ಬಂದೆವು ನಾವು. ಇದು ನಮಗೇನು ಇದು ಅನ್ಸ, ಆದರೂ ನಮಗೆ ಈ ಸಲ 33 ಆಗಿತ್ತಲ್ಲ ಭಾಳ ದುಃಖ ಅನಿಸಿತ್ತು ನಮ್ಗೆ. ಅವ್ರನ್ನ ಈ ಸಲ ನೋಡ್ಕೊಂಡು ಮಾಡ್ಬೇಕಾದ್ರೆ ಅವ್ರು ಹೊರಗೆ ತರಬೇಕಾದ ಪ್ರಜ್ಞೆನೇ ಇದ್ದಿದ್ದಿಲ್ಲ ಅವ್ರಿಗೆ. ಆ ಥರ ಇದ್ದರು. ನಮಗೆ ದುಃಖ ಆಗಿ ಸ್ವಲ್ಪ ಇದಾಗಿ ಮತ್ತು ಅವರು ಅಲ್ಲಿ ಎಲ್ಲ ಇದನ್ನು ಮಾಡಿಂದ ಇವ ಸ್ಥಾನಗೇನ ಮಾಡಿಂದ ಅವರು ಒಂದು ಚೈತನ್ಯ ಬಂತು. ನಮಗೆ ಭಾಳ ಖುಷಿ ಅನಿಸ್ತು ಅವ್ರು ಮಾಡಿದ್ರು. ಇದು ಭಕ್ತರ ಮಾತು. ಅಂದರೆ ಏನು ನಿರಂತರ 33 ದಿನಗಳ ಕಾಲ ಅವರು ಏನು ಸಮಾಧಿಸ್ಥರಾಗಿದ್ದರು, ಇವತ್ತು ಏನು ಆಚೆ ಬಂದಿದ್ದಾರೆ. ಅವರನ್ನು ನೋಡುವಂತಹ ಭಕ್ತರು ಭಾವುಕರಾಗಿದ್ದಾರೆ. ಇದೊಂದು ಅಪರೂಪದ ಸಾಧನೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.